ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಮಾಡಿರುವಂತಹ ಚೆನ್ನ ಮಸಾಲ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಚೆನ್ನ ಮಸಾಲ ರೆಸಿಪಿ. ಹಾಗಾಗಿ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಕಾಬೂಲ್ ಕಡಲೆನ ನಾನು ನೈಟೇ ನೆನೆ ಹಾಕಿದ್ದೆ. ಅದನ್ನು ಇವಾಗ ನಾನು ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಆಗಲಿ, ಪೂರಿ ಆಗಲಿ, ಪರೋಟಗಾಗಲಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಬರುತ್ತೆ, ಹೋಟೆಲ್ ಸ್ಟೈಲಾಗೆ ಬರುತ್ತೆ ನಾವು ಮಾಡಿದ್ರೆ. ಹಾಗಾಗಿ ನಾನಿಲ್ಲಿ ಉಪ್ಪು ಅರಿಶಿನ ಹಾಕಿ ಇದಕ್ಕೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಕಾಳಿಗಿಂತ ಸ್ವಲ್ಪ ನೀರು ಬರೋಂಗೆ ಹಾಕಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇದನ್ನ 2 ವಿಷಲ್ ಕೂಗಿಸ್ಕೊತೀವಿ. ಈಗ ನೈಟೇ ನೆನೆ ಹಾಕಿರ್ತೀವಿ, ಬಟ್ ಅಂದರೆ ಕೂಗಿಸ್ಕೋಬೇಕಾ ಅಂತ ಡೌಟ್ ಬರ್ಬೋದು. ಬಟ್ ಕೂಗಿಸ್ಕೊಳ್ಳೇಬೇಕು ಯಾಕೆಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಬೇಯಿಸ್ಕೊಳ್ಳೋದ್ರಿಂದ ಸರಿ ಹೋಗುತ್ತೆ ಅಂತ. ಅದು ಕೂಗೋ ಅಷ್ಟರಲ್ಲಿ ನಾವು ಮಸಾಲ ರುಬ್ಕೊಳ್ಳೋಕೆ ಏನೇನು ಬೇಕು ನೋಡೋಣ ಬನ್ನಿ. ಇಲ್ಲಿ ನಾನು 2 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ, ಈರುಳ್ಳಿ, ಕೊತ್ತಂಬರಿ, ನೈಟೇ ನೆನೆಸಿರುವಂತಹ ಗೋಡಂಬಿ, ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಟೊಮೊಟೊ ತೊಗೊತಾ ಇದ್ದೀನಿ. ನಾನಿಲ್ಲಿ ನಿಮಗೆ 3 ಬೇಕಂದರೆ 3 ಹಾಕ್ಕೋಬೋದು. ಜಾಸ್ತಿ ಟೊಮೊಟೊ ಬೇಡ ಅಂತ ನಾನು 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ನಾನಿಲ್ಲಿ ಗಸಗಸೆನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗಸಗಸೆ ಫ್ಲೇವರ್ ನಿಮಗೆ ಗೊತ್ತು ಹೇಗಿರುತ್ತೆ ಟೇಸ್ಟ್ ಅಂತ. ಹಾಗಾಗಿ ನಾನು ಗಸಗಸೆನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ನಾನು ರುಬ್ಕೊಳ್ತೀನಿ ಸಣ್ಣದಾಗೆ. ನೋಡಿ ಯಾವ ರೀತಿಯಾಗಿ ರುಬ್ಕೊಂಡೆ ಇದಾಗಿದೆ ಅಂತ. ನಾನಿಲ್ಲಿ ಒಗ್ಗರಣೆಗೆ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಆಗಲಿ, ಸ್ಮೆಲ್ ಆಗಲಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ. ಇವೆರಡನ್ನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ನಿಜವಾಗ್ಲೂ 100% ಹೋಟೆಲ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ ಇಲ್ಲಿ ಕಾಳು ಆಲ್ರೆಡಿ 2 ವಿಷಲ್ ಕೂಗಿಸ್ಕೊಂಡಿದ್ದಾಗಿದೆ. ಕಾಳು ಸಹ ಬೆಂದಿದೆ. 70 ಮ್ಯಾಕ್ಸಿಮಮ್ 70% ಬೆಂದೋಗಿರುತ್ತೆ. ಇನ್ನು 30% ಮಸಾಲೆ ಎಲ್ಲ ಹೀರ್ಕೊಳ್ಳೋಕ್ಕೋಸ್ಕರ ಬಿಟ್ಟಿರ್ತೀನಿ. ಈಗ ನಾನು ರುಬ್ಕೊಂಡಿರೋಂಥ ಮಿಶ್ರಣನ ನಾನು ಇಲ್ಲಿ ಈರುಳ್ಳಿಗೆ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗೋವರೆಗೂ ನಾವು ಕೈ ಆಡ್ತಾ ಇರಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ಹಸಿ ವಾಸನೆ ಹೋದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಅದು ಆಲ್ಮೋಸ್ಟ್ ಎಣ್ಣೆ ಬಿಡೋ ತನಕ ನಾನು ತಿರುಗಿಸ್ಕೊಂಡಿದ್ದೆ. ಇವಾಗ ನಾನು ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪೌಡರ್ನ ಸ್ವಲ್ಪ ಹಾಕ್ಕೊಳ್ತೀನಿ. ಇದಿಷ್ಟು ಮೂರನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ, ಏಕೆಂದರೆ ಮಸಾಲೆಯಲ್ಲಿ ಸ್ವಲ್ಪ ಹಿಡೀಲಿ ಅಂತ. ಹಾಗಾಗಿ ಕೊನೆಯಲ್ಲಿ ಟೇಸ್ಟ್ ನೋಡ್ಕೊಂಡು ನಾನು ಉಪ್ಪು ಬೇಕು ಅಂದರೆ ಹಾಕ್ಕೊಳ್ತೀನಿ, ಏಕೆಂದರೆ ಕಾಳು ಬೇಯಬೇಕಾದ್ರೂ ಹಾಕ್ಕೊಂಡಿದ್ದೆ. ಹಾಗಾಗಿ ಇವಾಗ ನಾನು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಾನು ಪಲ್ಯ ಜಾಸ್ತಿ ಮಾಡಿದ್ದೀನಿ, ಏಕೆಂದರೆ ನಮ್ಮ ಮನೇಲಿ ಮಾರ್ನಿಂಗ್ಗೆ 2 ಬಾಕ್ಸು ಮತ್ತು ನಾಷ್ಟ, ನಮ್ಮ 3 ಜನ ಒಟ್ಟು 6-7 ಜನಕ್ಕೆ ಆಗೋಷ್ಟು ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಜಾಸ್ತಿನೇ ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೆ ನೀಟಾಗಿ. ಅದರಲ್ಲೇ ಮಸಾಲೆಯಲ್ಲೇ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಬೇಯೋದಕ್ಕೆ ಏನಕ್ಕೆ ಬಿಡ್ತೀವಪ್ಪ ಅಂದರೆ, ಈಗ ಸಪ್ರೇಟ್ ಬೇಯಿಸಿರೋದ್ರಿಂದ ಸ್ವಲ್ಪ ಮಸಾಲೆ ಟೇಸ್ಟ್ ಹಿಡೀಲಿ ಕಾಳುಗಳಲ್ಲಿ ಅಂತ ಕಾಳಿಗೆ. ಹಾಗಾಗಿ ನಾನು ಇದಕ್ಕೆ ಮಸಾಲೆ ಹಿಡಿಯೋದಕ್ಕೋಸ್ಕರ ಬಿಡ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ತಾನೂ ಇರ್ತೀನಿ, ಏಕೆಂದರೆ ಅಂಡತ್ಬಾರ್ದು ನಾವು. ಈಗ ನಾನು ಜಾರಲ್ಲಿರೋವಂಥ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ. ಇವಾಗ ನಾನು ಇದನ್ನು ಕುದಿಯೋದಕ್ಕೆ ಒಂದು 2 ನಿಮಿಷ ಬಿಡ್ತೀನಿ ಆ್ಯಕ್ಚುಲಿ. ಇವಾಗ ಜಾಸ್ತಿ ನಾನು ನೀರು ಹಾಕ್ಕೊಳ್ಳಲ್ಲ, ಜಾಸ್ತಿ ತೆಳನೂ ಬೇಡ, ತುಂಬ ಗಟ್ಟಿನೂ ಬೇಡ ಅನ್ನೋದು. ಹಾಗಾಗಿ ನಾನು ಬಿಡ್ತೀನಿ. ಇವಾಗ ನಾನು ಇಲ್ಲಿ ತೇಜು ಚೆನ್ನ ಮಸಾಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ತೇಜುನೇ ಆಲ್ಮೋಸ್ಟ್ ಯೂಸ್ ಮಾಡೋದು ಮಸಾಲೆ, ಪೌಡರ್ ಆಗಲಿ ಯಾವುದೇ ಆಗಲಿ. ಪೌಡರ್ಗಳಲ್ಲಿ ನಾನು ತೇಜುನೇ ಯೂಸ್ ಮಾಡೋದ್ರಿಂದ ನಾನು ತೇಜು ಚೆನ್ನ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 10 ರೂಪೀಸ್ ತಂದಿದ್ದೀನಿ, ಫುಲ್ ಹಾಕ್ತಾಯಿದ್ದೀನಿ, ಏಕೆಂದರೆ ಕಾಳು ಜಾಸ್ತಿ ಇರೋದ್ರಿಂದ ಟೇಸ್ಟು ಜಾಸ್ತಿ ಬೇಕು ಅಂತ ನಾನಿಲ್ಲಿ ಪೌಡರ್ನ ಫುಲ್ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ.
ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಮಸಾಲೆ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗಾಗಿ ನಾನು ಲೈಟಾಗಿ ನೀರು ಹಾಕ್ಕೊಂಡೆ. ಇವಾಗ ಇದು ಬೇಯೋಷ್ಟರಲ್ಲಿ ನಾನು ಇನ್ನೊಂಚೂರು ನೀರು ಹಾಕ್ಕೋಬೇಕು ಅನಿಸ್ತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸತಿ ನೀರು ಹಾಕಿದ್ರೆ ತುಂಬ ತೆಳ ಆಗೋಗುತ್ತೆ, ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕು, ಹಾಗಾಗಿ ನಾನು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀರು. ಇದನ್ನು 5ರಿಂದ 10 ನಿಮಿಷ ನಾನು ಮಸಾಲೆಯಲ್ಲಿ ಬೇಯಕ್ಕೆ ಬಿಡ್ತೀನಿ, ಏಕೆ ಅಂದರೆ ಲಾಸ್ಟಲ್ಲಿ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಅದರಲ್ಲೂ ಸಹ ಕಾಳುಗಳಲ್ಲಾಗಲಿ ನೀಟಾಗಿ ಫ್ಲೇವರ್ ಇಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು 5ರಿಂದ 10 ನಿಮಿಷ ಬಿಡ್ತೀನಿ, ಚೆನ್ನಾಗಿ ಕುದಿ ಬರಲಿ ಅಂತ. ಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಹಾಗಾಗಿ ನಾನಿವಾಗ ಇದು ಕುದಿಯೋಷ್ಟರಲ್ಲಿ ನಾನಿಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಮುಗೀತು ಇದು ಚೆನ್ನ ಮಸಾಲ. ಈಗ ಉಪ್ಪು ಕಮ್ಮಿ ಇದೆ ಅನಿಸ್ತು ನನಗೆ, ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ಬೇಯೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಸ್ಟಾರ್ಟಿಂಗ್ ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ನಾನು ಮಸಾಲೆಯಲ್ಲಿ ನೀರಿನಂಶ ಇದ್ದರೆ ಬಿಡಲಿ ಅನ್ನೋ ಉದ್ದೇಶಕ್ಕೆ ನಾನು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ದು. ಇವಾಗ ಸ್ವಲ್ಪ ಸಪ್ಪೆ ಇದ್ದಿದ್ದರಿಂದ ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಆಲ್ಮೋಸ್ಟ್ ಆಯ್ತಾ ಬಂತು, ಆಲ್ಮೋಸ್ಟ್ ಚೆನ್ನಾಗಿ ಬಂತು. ರೆಸ್ಟೋರೆಂಟ್ ಟೈಪೇ ಇರುತ್ತೆ, ರೆಸ್ಟೋರೆಂಟ್ಗಿಂತ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು, ಏಕೆಂದರೆ ಮನೇಲಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಹಾಗಾಗಿ ಹೇಳ್ತಿರೋದು. ನಾನು ಇದಕ್ಕೀಗ ಕೊತ್ತಂಬರಿನ ಕಟ್ ಮಾಡಿರುವಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಲಾಸ್ಟ್ ಟಚಪ್ ಮುಗೀತು. ಇವಾಗ ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ ಒಂದು ರೌಂಡ್ ತಿರುಗಿಸ್ಕೊಂಡು. ಇವಾಗ ಚೆನ್ನ ಮಸಾಲ ರೆಡಿಯಾಗಿದೆ. ಯಾವ ರೀತಿಯಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಕುದೀತಿದೆ ಆಲ್ರೆಡಿ. ಇವಾಗ ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ, ನೋಡಿ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನೀವು ಇದೇ ರೀತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ, ನಾನೇ ಟ್ರೈ ಮಾಡಿ ಹೇಳ್ತಿರೋದು. ಆ್ಯಕ್ಚುಲಿ ನಮ್ಮ ಮನೇಲೂ ಸಹ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ನೀವು ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ಇದೇ ರೀತಿ ನಾನು ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಇದು ಇಷ್ಟ ಆಯಿತು. ನೀವು ಟ್ರೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಟೇಸ್ಟ್ ಅಂತ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮುಂದೆ ವೀಡಿಯೋಗೆ. ಥ್ಯಾಂಕ್ ಯು.